ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿ ಗ್ಯಾರಂಟಿ ನ್ಯೂಸ್ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಂಡಿದೆ. ಗ್ಯಾರಂಟಿ ನ್ಯೂಸ್ ಹಾಗೂ ARD6 ವತಿಯಿಂದ ಒಂದು ರಂಗೋಲಿ ಸ್ಪರ್ಧೆಯನ್ನು ಚಿಕ್ಕೋಡಿಯಲ್ಲಿ ಹಮ್ಮಿಕೊಂಡಿರುವಂತದ್ದು ಸದ್ಯ ದೃಶ್ಯದಲ್ಲಿ ಸಹ ತೋರಿಸ್ತಾ ಇದ್ದೀವಿ. ಈ ಮಹಿಳೆಯರು ಕೂಡ ಹಾಗೂ ಸಕಲೆಯ ವಿವಿಧ ಕಡೆಗಳಿಂದ ಒಂದು ಮಹಿಳೆಯರು ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ಕೂಡ ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸುವಂತದ್ದು ಸದ್ಯ ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು. ಒಂದು ಯುವಕರು ಕೂಡ ಈ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತದ್ದು ಒಂದು ಸುಂದರವಾದ ಒಂದು ವಿಭಿನ್ನವಾಗಿ ಒಂದು ರಂಗೋಲಿಯನ್ನು ಕೂಡ ಅವರು ಒಂದು ಹಾಕಿರುವಂತದ್ದು ಅದ್ರ ಜೊತೆಗೆ ನೋಡ್ತಾ ಇರಬಹುದು. ಒಂದು ಕೆಲವೊಂದಿಷ್ಟು ಸಂದೇಶಗಳನ್ನು ತಮ್ಮ ರಂಗೋಲಿ ಮೂಲಕ ಕೂಡ ಅವರು ವ್ಯಕ್ತಪಡಿಸಿರುವಂತದ್ದು ಸದ್ಯ ನೀವು ಈ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಕೆಲವೊಂದಿಷ್ಟು ನಿರ್ಣಾಯಕರು ಕೂಡ ಈಗ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಒಂದು ರಂಗೋಲಿ ಯಾವ ರೀತಿಯನ್ನ ಬಿಡಿಸ್ತಾ ಇದ್ದಾರೆ, ಅದ್ರ ಜೊತೆಗೆ ಏನಂತಂದ್ರೆ ನಮ್ಮ ನಿಯಮಗಳು ಏನಿದೆ, ಒಂದು ಚಿಕ್ಕ ರಂಗೋಲಿ ಯಾವ ತರ ಇರಬೇಕು ಅದೆಲ್ಲವನ್ನು ಒಂದು ಪರಿಶೀಲನೆ ಮಾಡಿ ಅದರ ಜೊತೆಗೆ ಹೇಗೆ ಎಂಬುದನ್ನು ಕೂಡ ಅವರು ಎಲ್ಲ ಸಂಪೂರ್ಣವಾಗಿ ಪರಿಶೀಲನೆ ಮಾಡುತ್ತಿರುವಂತದ್ದು. ಸಾಕಷ್ಟು ವಿಭಿನ್ನವಾಗಿ ಒಂದು ಮಹಿಳೆಯರು ಕೂಡ ಭಾಗವಹಿಸಿರ್ತಕ್ಕಂಥ ಮಹಿಳೆಯರು ಕೂಡ ಒಂದು ರಂಗೋಲಿಯನ್ನು ಬಿಡಿಸ್ತಾ ಇದ್ದಾರೆ. ಇಲ್ಲಿ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಜಿಲ್ಲೆಯ ವಿವಿಧ ಕಡೆಗಳಿಂದ ಒಂದು ಮಹಿಳೆಯರು ಕೂಡ ಭಾಗವಹಿಸಿರುವಂತದ್ದು. ಕೆಲವೊಂದಿಷ್ಟು ದೀಪ ಜೊತೆಗೆ ಹೂವಿನ ಚಿತ್ರಗಳು ನಮ್ಮ ಸಂಸ್ಕೃತಿಗೆ ಬೇಕಾಗಿರುವಂತ ಎಲ್ಲಾ ರೀತಿಯ ಒಂದು ಕೆಲವೊಂದಿಷ್ಟು ವಿಶೇಷ ಒಂದು ವಿಭಿನ್ನವಾಗಿ ಒಂದು ರಂಗೋಲಿಯನ್ನು ಕೂಡ ಒಂದು ಇಲ್ಲಿ ಬಿಡಿಸಿದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ನೋಡಬಹುದು. ಏನಂತಂದ್ರೆ ಒಂದು ವಿಠ್ಠಲ ರುಕ್ಮಿಣಿಯ ಚಿತ್ರವನ್ನು ಕೂಡ ಕೆಲವೊಬ್ಬರು ಬಿಡಿಸಿದ್ದಾರೆ. ಇದ್ರ ಬಗ್ಗೆ ಒಂದು ಏನಂತಂದ್ರೆ ಒಂದು ಶಿವನ ಮೇಲೆ ಒಂದು ಭಕ್ತಿ ಭಾವನೆ ಮೆರೆಯುವಂತ ಒಂದು ಚಿತ್ರ ಕೂಡ ಇಲ್ಲಿ ಕಾಣಬಹುದು. ಜೊತೆಗೆ ಇನ್ನು ಏನಂತಂದ್ರೆ ವಿಶೇಷವಾಗಿ ಸಂಕ್ರಮಣದ ನಿಮಿತ್ತವಾಗಿ ಒಂದು ಮಕರ ಸಂಕ್ರಮಣದ ಒಂದು ಸಂದೇಶ ಸಾರುವಂತ ಒಂದು ರಂಗೋಲಿಯ ಒಂದು ಚಿತ್ರ ಕೂಡ ಇಲ್ಲಿ ಸ್ಪರ್ಧಾರ್ಥಿಗಳು ಕೂಡ ಬಿಡಿಸಿರುವಂತದ್ದು. ಇದರ ಜೊತೆಗೆ ಇಲ್ಲೂ ಕೂಡ ಒಂದು ನೋಡ್ತಾ ಇರಬಹುದು. ಇಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೂಡ ಒಂದು ಭಾಗವಹಿಸಿದ್ದಾರೆ. ಅವರು ಕೂಡ ಒಂದು ಕೆಲವೊಂದಿಷ್ಟು ಸಂದೇಶ ಸಾರುವಂತ ಒಂದು ವಿಭಿನ್ನ ಶೈಲಿಯ ಒಂದು ರಂಗೋಲಿಯನ್ನು ಕೂಡ ಒಂದು ಬಿಡಿಸ್ತಾ ಇರುವಂತದ್ದು. ಹೀಗೆ ಒಂದು ವಿವಿಧ ರೀತಿಯ ಒಂದು ರಂಗೋಲಿಯನ್ನು ಕೂಡ ಇಲ್ಲಿ ಸ್ಪರ್ಧಾಗಳು ಕೂಡ ಭಾಗವಹಿಸಿರುವಂತದ್ದು. ಇನ್ನು ನೋಡಬೇಕು ಅನ್ನೋ ನಮ್ಮ ನಿರ್ಣಾಯಕ ನಿಯಮವನ್ನು ಎಲ್ಲಾ ರೀತಿಯ ಪರಿಶೀಲನೆ ಮಾಡಿದ ನಂತರ ಯಾರಿಗೆ ಒಂದು ಮೊದಲ ಸ್ಥಾನ ಆಯ್ಕೆ ಆಗುತ್ತಾರೆ, ಅದರ ಜೊತೆಗೆ ಏನಂತಂದ್ರೆ ಮೊದಲ ಸ್ಥಾನ ಆಯ್ಕೆ ಆದವರಿಗೆ ಕೂಡ ಒಂದು ಬಹುಮಾನಗಳು ಕೂಡ ನಮ್ಮ ವತಿಯಿಂದ ಒಂದು ವಿತರಣೆ ಮಾಡಲಾಗುವುದು. ಇದರ ಜೊತೆಗೆ ಏನಂತಂದ್ರೆ ಯಾರೆಲ್ಲ ಮೊದಲ ಸ್ಥಾನದಲ್ಲಿ ಬಂದಿರತಕ್ಕಂತ ಒಂದು ಸ್ಪರ್ಧಾಳುಗಳಿಗೆ ಅವರಿಗೆ ಬಹುಮಾನ ಕೂಡ ವಿತರಣೆ ಮಾಡಿ ಅವರನ್ನು ಕೂಡ ಒಂದು ರಾಜ್ಯ ಮಟ್ಟಕ್ಕೆ ರಂಗೋಲಿಗೆ ಕೂಡ ಒಂದು ಆಯ್ಕೆ ಮಾಡಿ ಅವರನ್ನು ರಾಜ್ಯ ಮಟ್ಟದ ಕಾರ್ಯಕ್ರಮ ಏನು ನಮ್ಮ ಗ್ಯಾರಂಟಿ ರೀತಿಯಿಂದ ಹಮ್ಮಿಕೊಳ್ಳುತ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.